ಹಾಯ್ ಹೆಲೋ ಹೇಗಿದ್ದೀರಾ ಎಲ್ಲರೂ. ನಾನಿವತ್ತು ಈಸ್ಕಾನ್ ಟೆಂಪಲ್ಗೆ ಬಂದಿದ್ದೇನೆ. ಈಸ್ಕಾನ್ ಟೆಂಪಲ್ ಇರೋದು ಸುರತ್ಕಲ್ನ ಕೋಡಿಕೆರೆಯಲ್ಲಿ. ಈ ಟೆಂಪಲ್ ಬ್ಯಾಂಗ್ಳೂರಲ್ಲಿ ಕೂಡ ಉಂಟಂತೆ. ಸೊ ನಾನು ಬ್ಯಾಂಗ್ಳೂರಲ್ಲಿಲ್ಲ, ನಾನು ಮಂಗಳೂರಲ್ಲಿರೋದು. ಹಾಗಾಗಿ ನಾನು ಸುರತ್ಕಲ್ಲಲ್ಲಿರುವ ಕೋಡಿಕೆರೆಯ ಈಸ್ಕಾನ್ ಟೆಂಪಲ್ಗೆ ಇವತ್ತು ಬಂದಿದ್ದೇನೆ. ನೈಟ್ ಬಂದದ್ದು. ಈಸ್ಕಾನ್ ಟೆಂಪಲ್ ಅಂದರೆ ಇದು ರಾಧಾಕೃಷ್ಣನ ಟೆಂಪಲ್. ಇಲ್ಲಿ ನೈಟ್ ಇಲ್ಲಿ ಭಜನೆ ಆಗ್ತಾ ಇತ್ತು. ನಾವು ಕೂಡ ಭಜನೆಗೆ ಕೂತ್ಕೊಂಡ್ವಿ. ತುಂಬ ಜನ ಬಂದಿದ್ದರು ಭಜನೆಗೆ. ಹಾಗಾಗಿ ಇದು ರಾಧಾಕೃಷ್ಣನ ಟೆಂಪಲ್. ತುಂಬಾ ಒಂದು ಒಳ್ಳೆ ಟೆಂಪಲ್. ಇಲ್ಲಿಗೆ ನಾನು ಬರುವುದು ಅಂದರೆ ನನಗೆ ತುಂಬಾ ಇಷ್ಟ. ಇಲ್ಲಿ ನೋಡಿ, ನಮಗೆ ಇಲ್ಲಿ ಇದು ಹಾಕಿದ್ದಾರೆ, ನಾಮ ಹಾಕಿದ್ದಾರೆ. ಮತ್ತು ಇದು ಔಟ್ಸೈಡಲ್ಲಿರುವಂತಹ ನವಿಲಿದ್ದು ಚಿತ್ರ. ಇಲ್ಲಿ ಇನ್ನೂ ಕೂಡ ಕೆಲಸ ಆಗಲಿಕ್ಕೆ ಉಂಟು. ನಾನು ಮತ್ತು ನನ್ನ ಫ್ರೆಂಡ್ ಇಲ್ಲಿ ನಾಮವನ್ನೆಲ್ಲ ಹಾಕಿಸಿದ್ವಿ. ತುಂಬಾ ಖುಷಿ ಆಯಿತು ನನಗಂತೂ. ಯಾಕಂದರೆ ಒಂದು ಸೈಲೆಂಟ್ ವೈಬಲ್ ಇರುವಂತಹ ಟೆಂಪಲ್. ನನ್ನ ಫ್ರೆಂಡ್ ನೋಡಿ ಎಲ್ಲ ಸೆಲ್ಫಿ ಎಲ್ಲ ತಗೊಳ್ತಾ ಇದ್ದಾಳೆ. ನಾವು ಕೂಡ ಇಲ್ಲಿಗೆ ಬಂದು ಪೂಜೆಗೆ ಎಲ್ಲ ಕೂತ್ಕೊಂಡು ಮತ್ತು ಪ್ರಸಾದವನ್ನು ತಗೊಂಡು ಔಟ್ಸೈಡೆಲ್ಲ ಗಾಳಿಗೆ ನಾವು ಕೂಡ ಆಚೆ ಈಚೆ ಸ್ವಲ್ಪ ವಾಕಿಂಗ್ ಎಲ್ಲ ಹೋದ್ವಿ. ಇಲ್ಲಿ ವಾಕಿಂಗ್ ಮಾಡಲಿಕ್ಕೆ ಕೂಡ ಹೊರಗಡೆ ಪ್ಲೇಸ್ ಉಂಟು. ಮತ್ತು ಇಲ್ಲಿ ನೀವು ನೋಡ್ಬೋದು, ಇದು ಒಳಗೆ ಹೋಗುವಂತಹ ಪ್ಲೇಸ್. ಮತ್ತು ನೋಡಿ, ಇಲ್ಲಿ ರಾಧಾಕೃಷ್ಣ ಎಷ್ಟು ಒಂದು ಇದರಲ್ಲಿ ಅದನ್ನು ಅಲಂಕಾರ ಮಾಡಿದ್ದಾರೆ. ನನಗಂತೂ ತುಂಬ ಖುಷಿ ಆಗ್ತದೆ ನೋಡಲಿಕ್ಕೆ. ಮತ್ತು ಫೈನಲಾಗಿ ನಾವು ಊಟಕ್ಕೆ ಬಂದ್ವಿ. ಊಟಕ್ಕೆ ನೋಡ್ಬೋದು ನೀವು, ದಾಲ್ ಸಾಂಬಾರ್ ಮತ್ತು ವೆಜ್ ಪಲ್ಯ ಮತ್ತು ರೈಸ್ ಮತ್ತು ಸ್ವೀಟ್ ಇತ್ತು. ಊಟವನ್ನು ನಾವು ಮುಗಿಸಿದ್ವಿ. ಊಟ ತುಂಬಾ ಚೆಂದ ಇತ್ತು, ನನಗೆ ತುಂಬ ಇಷ್ಟ ಆಯಿತು. ಆಮೇಲೆ ನಾನು ಮತ್ತು ನನ್ನ ಫ್ರೆಂಡ್ ಒಂದೆರಡು ರೀಲ್ಸನ್ನು ಮಾಡಿ ಒಂದು ಸ್ವಲ್ಪ ಫೋಟೋವನ್ನು ತೆಗೆದ್ವಿ. ಯಾಕಂದರೆ ರೀಲ್ಸ್ ಮಾಡಿ ಮತ್ತು ಫೋಟೋವನ್ನು ತೆಗೆದರೆ ನಮಗೆ ಒಂದು ಮೆಮೊರೀಸ್ ಆಗಿ ಇರ್ತದೆ ನಮ್ಮ ಫೋನಲ್ಲಿ. ಹಾಗಾಗಿ ನಾವು ಎಲ್ಲಿಯಾದರೂ ಹೋದರೆ ಈ ಥರ ಮಾಡಿದರೆ ನಮಗೇ ಒಳ್ಳೆಯದು. ಹಾಗೆ